ನನಗೆ ಕಾಂಗ್ರೆಸ್ನ ಯಾವುದೇ ನಾಯಕರ ಜೊತೆ ಭಿನ್ನಾಭಿಪ್ರಾಯಗಳಿಲ್ಲ. ನಾನು ಸಿಎಂ ಒಟ್ಟಿಗೆ ಸಹೋದರರಂತೆ ಕೆಲಸ ಮಾಡುತ್ತಿಲ್ಲವೇ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಶ್ನೆ ಮಾಡಿದರು. ಸದಾಶಿವನಗರದ ಬಳಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿ ಮುಖ್ಯಮಂತ್ರಿಯವರ ಆಪ್ತ ಬಳಗದವರನ್ನ ಭೇಟಿ ಮಾಡಿದ್ದೀರಾ ಎಂದು ಕೇಳಿದಾಗ ಅವರಿಗೆ ಸಿಎಂ ಆಪ್ತರೇನು? ಅವರು ನನಗೂ ಆಪ್ತರೇ. ಅವರು ಯಾರಿಗೆ ಆಪ್ತರಿಲ್ಲ ಹೇಳಿ? ನಾನು ಸಿಎಂ ಆಪ್ತರಲ್ಲವೇ? ರಾಜಣ್ಣ ಅವರು ಜನತಾ ದಳದಲ್ಲಿದ್ರು, ನಾನು ಕಾಂಗ್ರೆಸ್ನವನು. ಅಂದು ಎಸ್.ಎಂ. ಕೃಷ್ಣ ಅವರ ಅವಧಿಯಲ್ಲಿ ರಾಜಣ್ಣ ಅವರನ್ನ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷನಾಗಿ ಮಾಡಿದ್ದು ನಾನೇ. ಹೋಗಿ ಬೇಕಾದ್ರೆ ಅವರನ್ನೇ ಕೇಳಿ. ಸಿಎಂಗೂ ಇದಕ್ಕೂ ಸಂಬಂಧವೇ ಇಲ್ಲ ಎಂದರು. ರಾಜಕೀಯ ಬೆಂಬಲಕ್ಕೆ ಕೆಎನ್ ರಾಜಣ್ಣ ಹಾಗೂ ನೀವು ಭೇಟಿ ಮಾಡಿದ್ದೀರಾ ಎಂದು ಪ್ರತಿಕ್ರಿಯೆ ನೀಡಿ, ನಾವು ಸಹೋದ್ಯೋಗಿಗಳು, ಅವರು ನಮ್ಮ ಜೊತೆ ಕೆಲಸ ಮಾಡಿದವರು, ನನಗೆ ಯಾರ ಜೊತೆಗೂ ಭಿನ್ನಾಭಿಪ್ರಾಯಗಳಿಲ್ಲ. ಕಳೆದ 16 ವರ್ಷಗಳಿಂದ ಅವರು ನಮ್ಮ ಪಕ್ಷಕ್ಕೆ ಬಂದ ದಿನದಿಂದ ನನಗೂ ಮುಖ್ಯಮಂತ್ರಿ ಅವರಿಗೂ ಭಿನ್ನಾಭಿಪ್ರಾಯ ಏನಾದ್ರೂ ಇದೆಯಾ? ಭಿನ್ನಾಭಿಪ್ರಾಯಗಳನ್ನ ಮಾಧ್ಯಮಗಳು, ವಿರೋಧ ಪಕ್ಷಗಳು ಸೃಷ್ಟಿ ಮಾಡುತ್ತಿವೆ. ತಮಗೆ ಬೇಕಾದ ಆಹಾರ ಸೃಷ್ಟಿಸುತ್ತಿದ್ದಾರೆ. ಕೆಲವು ಸಂದರ್ಭದಲ್ಲಿ ರಾಜಕೀಯವಾಗಿ ಹೇಳಿಕೆ ಕೊಡುತ್ತಿದ್ದಾರೆ. ಇದಕ್ಕೆ ಬೇಸರ ಮಾಡಿಕೊಳ್ಳಲು ಆಗುತ್ತದೆಯೇ? ಅಣ್ಣ ತಮ್ಮಂದಿರೇ ಜಗಳ ಮಾಡುತ್ತಿದ್ದಾರಂತೆ. ಇನ್ನು ನಮ್ಮದು ಯಾವ ಜಗಳ ಎಂದರು. ಭೇಟಿ ಮಾಡ್ತೇವೆ, ಸೌಹಾರ್ದತೆ ಭೇಟಿ ಮಾಡ್ತೇವೆ. ಇವತ್ತು ಭೇಟಿ ಮಾಡ್ತೇವೆ. ನಾನು ಮಾತಾಡೋಕ್ಕಾಗಿಲ್ಲ. ಇವತ್ತು ಮಧ್ಯಾಹ್ನ ಗವರ್ನರ್ ಮನೆ ಕಾರ್ಯಕ್ರಮ ಅಂತ ಭೇಟಿ ಮಾಡ್ತಿದ್ದೇನೆ. ಒಳ್ಳೆ ಕತೆ ರೀ. ಕೊಲೀಗ್ಸ್ ಒಂದು ಪಾರ್ಟಿ ಅವರು, ನಮ್ಮ ಸರ್ಕಾರದಲ್ಲಿ ಕೆಲಸ ಮಾಡಿರೋರು, ಪಾರ್ಟಿ ಕೆಲಸ ಮಾಡಿರೋರು, ನಮಗೂ ಯಾರಿಗೇನು ನನಗೆ ಯಾರ ಬಗ್ಗೆನೂ ಏನು ಭಿನ್ನಾಭಿಪ್ರಾಯ ಇಲ್ಲ. ಮಾಧ್ಯಮದವರು ಸೃಷ್ಟಿ ಒಂದು ಸಂದರ್ಭದಲ್ಲಿ ಕೆಲವು ಹೇಳಿಕೆಗಳು ಕೊಟ್ಟಿರ್ತಾರೆ. ಅದಕ್ಕೆಲ್ಲ ನಾವು ಬೇಜಾರು ಮಾಡ್ಬೇಕಾಗ್ತದ? ಅಣ್ಣ ತಮ್ಮದಿರೇ ಜಗಳ ಆಡ್ತಾರಂತೆ, ನಮ್ದು ಯಾವ ಜಗಳ? ನಾನಂತೂ ಯಾರ ಮೇಲೂ ಜಗಳ ಆಡೋಕ್ಕೂ ಹೋಗಿಲ್ಲ. ಯಾವ ವಿಚಾರಕ್ಕೂ ನಾನು ಇವತ್ತವರೆಗೂ ಒಬ್ಬರು ನಾನು ಸ್ಟೇಟ್ಮೆಂಟ್ ಮಾಡಿದ್ದೀನಿ. ನನ್ನ ರೆಕಾರ್ಡ್ ನೀವು ತೆಗೆದು ನೋಡಿ. ವಿರೋಧ ಪಾರ್ಟಿಯವ್ರ ಮೇಲೆ ಅವ್ರೇನಾದ್ರು ಸ್ಟೇಟ್ಮೆಂಟ್ ಮಾಡಿದ್ರೆ ಅವರು ಉತ್ತರ ಕೊಟ್ಟಿರ್ತೀನಿ ಹೊತ್ತು ನಾನಾಗಿ ನಾನು ಯಾರ ಮೇಲೂ ನಾನು ಕೊಡೋದು. ಯಾವ್ದಾದ್ರು ಒಬ್ಬರ ಮೇಲೆ ನಾನಾಗಿ ನಾನು ಹೋಗಿರೋದು ಯಾವ್ದಾದ್ರು ಒಂದು ಸಿಎಂಗೂ ಅವ್ರಿಗೂ ಸಂಬಂಧನೇ ಇಲ್ಲ. ನಾನು ಅವ್ರ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಮಾಡಿದ್ದೆ. ಎಸ್.ಎಂ. ಕೃಷ್ಣ ಗೌರ್ಮೆಂಟ್ ಅವರು ಜನತಾ ಪಾರ್ಟಿಲಿದ್ದರು, ಸಿಎಂ ದಳದಲ್ಲಿದ್ದರು. ನಾನು ಕಾಂಗ್ರೆಸ್ಸಲ್ಲಿ ನಾನು ಅವನ್ನ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಮಾಡಿದ್ದೀನಿ ಅಂತ ರಾಜಣ್ಣ ಗೊತ್ತಿದೆ, ಕೇಳಿ ಅವರು ಹೇಳ್ತಾರೆ. ಈಗ ಸಿಎಂ ಅವರಿಗೆ ಆಪ್ತೆ ಅಂತಂದ್ರೆ ನನಗೂ ಆಪ್ತಾರೆ. ಯಾರು ಆಪ್ತರಿಲ್ಲ? ನಾನು ಸಿಎಂ ಆಪ್ತರಲ್ಲ. ನಾವಿಬ್ಬರು ಬ್ರದರ್ಸ್ ಥರ ಕೆಲಸ ಮಾಡ್ತಾರಲ್ವ? ಈ ಥರ ಯಾವ್ದಾದ್ರು ಒಂದು ಇಶ್ಯೂ ಗೌರ್ಮೆಂಟಲ್ಲಿ ಲಾಸ್ಟ್ 16 ವರ್ಷದಿಂದ ನಮ್ಮ ಪಾರ್ಟಿಗೆ ಬಂದಾಗಿಂದ ಯಾವ್ದಾದ್ರು ಒಂದು ಇಶ್ಯೂ ಏನಾದ್ರು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದೆಯಾ? ಎಂದು ಒಪಿನಿಯನ್ ಇಲ್ಲ. ಇದು ಮಾಧ್ಯಮ ಸೃಷ್ಟಿ ಮಾಡ್ತಾ ಇದ್ದೀರಿ, ಬೇರೆ ವಿರೋಧ ಪಾರ್ಟಿ ಸೃಷ್ಟಿ ಮಾಡ್ತಾ ಇದ್ದಾರೆ. ನಿಮ್ಗೆ ಆಹಾರ ಬೇಕು ಅದು ಮಾಡ್ಬೇಕಾಗಿದೆ ಅಷ್ಟೇ. ಸರ್, ವಿ.ಆರ್. ಸುದರ್ಶನ್ ಖರ್ಗೆ ಅವರಿಗೆ ಪತ್ರ ಬರೆದಿದ್ದಾರೆ. ಎಲ್ಲಾನು ಗೊಂದಲ ಬಗೆಹರಿಸಿ ತಕ್ಷಣ, ಇಲ್ಲದೆ ಹೋದ್ರೆ ಯಾವ ಗೊಂದಲನೂ ಇಲ್ಲ ನನ್ನ ಪ್ರಕಾರ. ಬಟ್ ಹೈಕಮಾಂಡ್ ಒಂದು ಹೇಳಬೇಕಾಗುತ್ತಲ್ಲ. ಪರಮೇಶ್ವರ್ ಅವರು ಕೂಡ ಅದೇ ಮಾತನ್ನು ಹೇಳ್ತಾ ಇದ್ದಾರೆ ಸರ್. ಹೈಕಮಾಂಡ್ ಅವ್ರು ಮಾತಾಡಿರೋರು, ಅವ್ರ ಸ್ಪೋಕ್ಸ್ ಮ್ಯಾನ್, ಅವ್ರಿಗೆ ಅವರೆಲ್ಲ ಭಾಳ ಲೀಡರ್ಸು, ಅವರೇ ಉತ್ತರ ಕೊಟ್ಕೊಳ್ತಾರೆ. ನಾನು ಯಾರಿಗೂ ಮಾಡ್ಕೊಂಡು ಬಜೆಟ್ ಒಳಗಡೆ ಗೊಂದಲ ಬಗೆಹರಿದ್ರೆ ಒಳ್ಳೇದಾಗುತ್ತೆ ಅಂತ. ಬಜೆಟ್ ಘೋಷಣೆ ಮಾಡಿದ್ರು ಕೂಡ ಜನರಿಗೆ ತಲುಪಲ್ಲ ಗೊಂದಲ ನಡುವೆ ಅಂತ. ಗೊಂದಲ ಯಾಕೆ ಮಾಡ್ಕೋಬೇಕು? ಎಲ್ಲಿದೆ ಗೊಂದಲ? ನೀವು ಮಾಧ್ಯಮ ಸೃಷ್ಟಿ ಮಾಡ್ತಾ ಇದ್ದೀರಿ ಅಷ್ಟೇ. BJP ಸೃಷ್ಟಿ ಮಾಡ್ತಾ ಇದ್ದಾರೆ ಅಷ್ಟೇ. ಅವ್ರಿಗೇನು ಇಲ್ವಲ್ಲ, ಅವ್ರ ಪಾರ್ಟಿ ಬೇಕಾದಷ್ಟು ಡಾಲರ್ಸ್ ಇದೆ, ಮಾಡ್ತಾ ಇದ್ದಾರೆ. ನಿಮಗೂ ನ್ಯೂಸ್ ಬೇಕು, ದಿನ ನಮ್ಗೆ ತೋರಿಸ್ತಾ ಇದ್ದೀರ ಅಷ್ಟೇ. ಈಗ ಡೆಲ್ಲಿಗೆ ಸರ್ ನಾನು ನಾಳೆ ಹೋಗ್ತಾ ಇದ್ದೀನಿ. ನಮ್ಮದು ನೀರಾವರಿ ಇಂಟರ್ಲಿಂಕ್ ನೀರಾವರಿದಿದೆ. ನಾನು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿಗೂ ಟೈಮ್ ಕೇಳಿದ್ದೀನಿ, ನಮ್ಮ ಫಾರೆಸ್ಟ್ ಮಿನಿಸ್ಟ್ರಿಗೂ ಟೈಮ್ ಕೇಳಿದ್ದೀನಿ. ಮಾದಾಯಿದು ಆಮೇಲೆ ನಮ್ಮ ಎತ್ತಿನೊಳೆ ಪ್ರಾಜೆಕ್ಟು ಎರಡಲ್ಲೂ ಒಂದು ತೀರ್ಮಾನ ಆಗಬೇಕು. ಇಲ್ಲ ಕೆಲಸ ಮಾಡಿಸ್ಬಿಟ್ಟು ನಾನು ಫಾರೆಸ್ಟ್ ಅವ್ರು ಯಾಕೆಂದ್ರೆ ನಾನು ಎಷ್ಟು ದಿನ ವೆಯ್ಟ್ ಮಾಡೋಕ್ಕಾಗ್ತದೆ. ಈಗ ನಾನು ತುಮಕೂರವ್ರಿಗೂ ತರಲಿಲ್ಲ ಅಂದರೆ ಇನ್ನೊಂದು ಜನ ಹೊಡಿತಾ ನನಗೆ ಕೋಲಾರ ಮೇಕೆದಾಟದಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ತಾ ಇದ್ದೀವಿ. ಕರೆಕ್ಟಾಗಿ ನಾವು ಫೈಲ್ ಮಾಡಬೇಕಲ್ಲ. ಮೇಕೆದಾಟಿಗೆ ನಾವು DPR ಫೈಲ್ ಮಾಡಬೇಕು, ಅದೆಲ್ಲ ಇದೆ. ಅದು ಅವ್ರ ಗಮನಕ್ಕೆ ತಪ್ಪು. ನಾನು ಅದಕ್ಕೆ ನಾನು ಫಾರೆಸ್ಟ್ ಮಿನಿಸ್ಟರ್ ಭೇಟಿ ಮಾಡ್ತೇನೆ. ಮಾದಾಯಿ ಎತ್ತಿನೊಳನೆ ಮೇಜರ್ ಮಾದಾಯಿ ಫಾರೆಸ್ಟ್ ಮಿನಿಸ್ಟರ್ಗೆ ಟೈಮ್ ಕೇಳಿದ್ದೀನಿ. ಆಮೇಲೆ ನಮ್ಮ ಇವರು ಕೂಡ ಸೆಂಟ್ರಲ್ UD ಮಿನಿಸ್ಟರ್ಗೆ 50% ಕಂಪಲ್ಸರಿ ಮಾಡಬೇಕು ಅಂತ, ಮೆಟ್ರೋ ಇವರಿಗೆಲ್ಲ 50% ಮಾಡಲೇಬೇಕು ಅಂತ ನಾನು ಒತ್ತಾಯ ಮಾಡ್ತೇನೆ. 50%
ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗಾ.